ಈಗಿನ ಬಿಗ್ ಬಾಸ್ ಬಗ್ಗೆ, ಈ ವರ್ಷದ ಬಿಗ್ ಬಾಸ್ ಬಗ್ಗೆ ವಿಭಿನ್ನವಾಗಿ ಅದೇ ರೀತಿ ಕನ್ನಡಕ್ಕೆ ಆದ್ಯತೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಒಂದೆರಡು ಮಾತಾಡೋಣ ಸರ್. ಸುದೀಪ್ ಸರು ಶೋ ಒಪ್ಕೊಳ್ಬೇಕಾದ್ರೆ ಅವ್ರು ಮೊದಲೇ ಕಂಡೀಷನ್ ಹಾಕಿದರು. ಕನ್ನಡಕ್ಕೆ ಪ್ರಾಮುಖ್ಯತೆ ಬೇಕು, ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟರೆ ನಾನು ಶೋ ಮಾಡ್ತೀನಿ ಅಂತ ಹೇಳಿದರು. ಅದ್ರ ಪ್ರಕಾರನೇ ಇಡೀ ಮನೆ ಕನ್ನಡಮಯ ಆಗಿದೆ. ಇಡೀ ಮನೆ ನಮ್ಮ ಸಂಸ್ಕೃತಿನ ಸೊಬಗನ್ನು ತೋರಿಸ್ತಾ ಇದೆ. ತುಂಬ ಖುಷಿ ಆಗುತ್ತೆ. ಅದು ಕನ್ನಡ ಸಂಸ್ಕೃತಿ ಅನ್ನೋದು ಬಿಗ್ ಬಾಸ್ ಮನೆಯಲ್ಲೇ ಗೊತ್ತಾಗುತ್ತೆ ಸರ್. ಅದೆಲ್ಲರಿಗೂ ಕೂಡ ತುಂಬ ಖುಷಿ ಇದೆ. ಅದ್ರ ಬಗ್ಗೆ ತುಂಬ ಪ್ರೌಡ್ ಫೀಲ್ ಇದೆ. ಇನ್ನೊಂದು ಸುದೀಪ್ ಅವ್ರ ಹೇರ್ ಸ್ಟೈಲ್ ಬಗ್ಗೆ ಮಾತಾಡೋಣ ಸರ್. ಅದು ಕೃಷ್ಣ ಹೇಗಿರ್ತಾರೋ ಕೃಷ್ಣನ ಹೇರ್ ಸ್ಟೈಲೇ ಮಾಡ್ಕೊಂಡಿದ್ದಾರೆ ಅವರು. ಚೆನ್ನಾಗಿದೆ ಸರ್ ಹೇರ್ ಸ್ಟೈಲು. ನನಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ಕೃಷ್ಣನ ಥರ ಹೇರ್ ಸ್ಟೈಲ್ ಇದೆ ಅವ್ರಿಗೆ, ಚೆನ್ನಾಗಿದೆ ಸರ್. ನಿಮ್ಮ ಪ್ರಕಾರ ಇನ್ನೊಂದಂದರೆ ಸರ್, ಈಗ ಒಳಗಡೆ ಯಾರು ಹೋಗಿದ್ದಾರೆ ಅಂತ ಗೊತ್ತು, ನಿಮ್ಗೆ ಯಾರು ಇಷ್ಟ ಆಗ್ಬೋದು, ಇಷ್ಟ ಆಗಿದ್ದಾರೆ ಸರ್? ಇನ್ನೂ ಏನಿಲ್ಲ ಸರ್, ಈಗ ಪ್ರಾರಂಭ ಶೋ ಆಗಿದೆ, 1 ವಾರ ಆಯಿತು ಪ್ರಾರಂಭ ಆಗಿ. ಇನ್ನೂ ಟೈಮ್ ಬೇಕು ಸರ್ ಅದಕ್ಕೆ. ಯಾಕಂದರೆ ಒಬ್ಬ ವ್ಯಕ್ತಿನ ನಾವು ಜಡ್ಜ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ಬೇಕಾಗತ್ತೆ. ಯಾಕಂದರೆ ಒಂದು ತರಕಾರಿ ತೊಗೋಬೇಕಾದ್ರೆ ನಾವು 10 ಸಲ ಯೋಚನೆ ಮಾಡಿ ತೊಗೋತೀವಿ. ಒಬ್ಬ ವ್ಯಕ್ತಿನ ನಾವು ಜಡ್ಜ್ ಮಾಡಬೇಕು ಅಂದರೆ ಪೂರ ವಿಚಾರಿಸ್ಬೇಕಾಗತ್ತೆ. ಆ ವ್ಯಕ್ತಿ ಅವ್ರು ಹೇಗೆ ಆಟ ಆಡ್ತಾರೆ, ಅವ್ರ ಮಾತಿನಲ್ಲಿ ಹಿಡಿತ ಹೇಗಿರುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಆಮೇಲೆ ನಾವು ಹೇಳಬೇಕಾಗತ್ತೆ. ಈ ಕ್ಷಣದಲ್ಲಿ ನಾನು ಏನಾದ್ರು ಹೇಳಿಬಿಟ್ರೆ ಅದು ಏನೋ ಒಂದು ಯಾರನ್ನೋ ಖುಷಿ ಪಡ್ಸೋಕ್ಕೆ ಹೇಳ್ದಂಗೆ ಆಗುತ್ತೆ. ಆ ಥರ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಸ್ವಲ್ಪ ಕಾಲ ಅವಕಾಶ ಬೇಕು ಸರ್ ಅದಕ್ಕೆ ಹೇಳೋದಕ್ಕೆ. ಇನ್ನೊಂದು ಸರ್, ಈಗ ನೀವು ಉತ್ತರ ಕನ್ನಡರಾಗಿರೋದ್ರಿಂದ ಮಲ್ಲಮ್ಮ ಆಯ್ಕೆ ಆಗಿರೋದು ಯಾವ ರೀತಿ ಇಷ್ಟ ಆಯಿತು ಸರ್? ಆಯ್ಕೆ ಆಗಿರೋದು ಸರ್ ಬಿಗ್ ಬಾಸು ಅದು ಒಂದರಿಂದನೇ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಬಿಗ್ ಬಾಸ್ ಏಜ್ ಲಿಮಿಟ್ ಇಲ್ಲ ಸರ್. ಇದೇ ಕ್ಯಾಟಗರಿಯಿಂದ ಅಂತಿಲ್ಲ ಸರ್. ಅವರವರ ಎಂಟರ್ಟೈನ್ಮೆಂಟು, ಅವರವರ ಹೆಸರು ಮಾಡುವಿಕೆಯಿಂದ ಅವರು ಬಿಗ್ ಬಾಸ್ಗೆ ಬರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸೋಷಿಯಲ್ ಮೀಡ್ಯಾದಲ್ಲಿ ಸುಮಾರು ಥರ ಓಡುತ್ತೆ, ಅದೆಲ್ಲವೂ ಕೂಡ ಅದು ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಅಷ್ಟೇ. ಬಿಟ್ಟರೆ ಸರ್ ಕಮೆಂಟ್ ಮಾಡೋರು ಯಾರೂ ಕೂಡ ಬಂದು ಬಿಗ್ ಬಾಸ್ ಕಂಟೆಂಟೆಂಟ್ ಆಗೋಕ್ಕಾಗಲ್ಲ. ಕಮೆಂಟ್ ಮಾಡೋರು ಯಾರೂ ಕೂಡ ಬಿಗ್ ಬಾಸಿಗೆ ಸೇರ್ಕೊಳ್ಳೋಕ್ಕಾಗಲ್ಲ. ಕಮೆಂಟ್ ಮಾಡೋರು ಎಲ್ಲರೂ ಬಿಗ್ ಬಾಸಿಗೆ ಸೆಲೆಕ್ಟ್ ಮಾಡಲ್ಲ. ನೀವೇನು ಅನ್ನೋದನ್ನು ನೀವು ತೋರಿಸ್ಕೊಂಡ್ರೆ ಮಾತ್ರ ನೀವು ಬಿಗ್ ಬಾಸ್ಗೆ ಹೋಗೋಕ್ಕಾಗೋದು. ನಾನು ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡ್ತೀನಿ, ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂದರೆ ಅದು ಆಗದೇ ಇರೋ ಮಾತು ಸರ್. ಯಾಕಂದರೆ ಮಲ್ಲಮ್ಮ ಈ ವಯಸ್ಸಿನಲ್ಲಿ ಅವರ ಪ್ರಯತ್ನ ಪಟ್ಟು ಬಂದಿದ್ದಕ್ಕೇ ಇವತ್ತು ಬಿಗ್ ಬಾಸಲ್ಲಿದ್ದಾರೆ. ನೀವು ಮುಂದೊಂದು ದಿನ ಅದನ್ನು ಪ್ರಯತ್ನ ಮಾಡ್ಬೋದು, ನೀವು ಬಿಗ್ ಬಾಸ್ಗೆ ಹೋಗ್ಬೋದು ಅಂತ ಹೇಳ್ತೀನಿ ಸರ್. ಕೊನೆಯದಾಗಿ ಬಿಗ್ ಬಾಸ್ ಬಗ್ಗೆ ಹೇಳೋದಾದ್ರೆ ಸರ್, ಈ ಸೀಸನ್ ಸರ್, ಈ ಸೀಸನ್ 11 ಸೂಪರ್ ಡೂಪರ್ ಹಿಟ್ ಆಗಿದೆ. ಸೀಸನ್ 12 ಕೂಡ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನನ್ನ ಆಸೆ ಸರ್. ಓಕೆ, ಏನಾದ್ರು ಮತ್ತೆ ಕರೆದ್ರೆ ಹೋಗುವಂಥ ಸಿಚುವೇಶನ್ ಇದೆಯಾ ಸರ್? ನೀವು ಗೊತ್ತಿಲ್ಲ ಸರ್, ಸದ್ಯಕ್ಕೆ ಕರೆದಿಲ್ಲ. ಕರೆದಾಗ ನೋಡ್ಕೊಳ್ಳೋಣ ಸರ್.